ಇನ್ನೊಂದು ಕಡೆ ಸಾಯಂಕಾಲ 6 ಗಂಟೆ ಆಯಿತು ಅಂದರೆ ಪ್ಲೇವಿನ್ ಶಾಪ್ ಮುಂದೆ ಇದು ಏನು ದೊಡ್ಡ ಗುಂಪುಗಳೇ ನಿಂತಿರೋದಲ್ಲ. ಒಬ್ಬ ಯುವಕ ಬಂದು ನನ್ನ ಹತ್ರ ಬೆಳಗ್ಗೆ 6 ಗಂಟೆ ಮನೆ ಮುಂದೆ ನಿಂತಿದ್ದ. ಕರೆಸ್ದೆ, ಒಳಗಡೆ ಪೇಪರ್ ಓದ್ತಾ ಕೂತಿದ್ದ, ನೋಡಿದೆ ಮೇಲ್ಗಡೆ ಕಿಟಕಿಯಿಂದ. ಕರೆಸ್ಕೊಂಡು ಏನಪ್ಪ ಯಾಕೋ ನಿಂತಿದ್ಯಾ ಅಲ್ಲಿ ಅಂತ ಕೇಳಿದ್ರೆ ಹೇಳ್ತಾನೆ, ಆ ಪ್ಲೇವಿನ್ ವ್ಯಾಮೋಹಕ್ಕೆ ಒಳಗಾಗಿ 2 ಲಕ್ಷ ಸಾಲ ಮಾಡಿದ್ದೀನಿ, ಇವತ್ತಿನ ಸಾಲ ತೀರಿಸ್ತಿದ್ರೆ ನಮ್ಮ ಕುಟುಂಬ ಸಂಪೂರ್ಣವಾಗಿ ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೀವಿ, ಕೊನೆ ಅಂತ ನಿನ್ನ ಹತ್ರ ಬಂದಿದ್ದೀನಿ ಅಂತಾನೆ. ಅದರ ಮೇಲೆ ಈ ರಾಜ್ಯದಲ್ಲಿ ಎಲ್ಲ ಲಾಟ್ರಿನ ನಿಷೇಧ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನನ್ನ ಮೇಲೆ ಅವತ್ತು ಬಂದಂಥ ಒತ್ತಡ ಗೊತ್ತಿಲ್ವಾ? ಇವತ್ತು ಹೇಳ್ತಾರಲ್ಲ ಕುಮಾರಸ್ವಾಮಿದು ನೋಡಿದ್ದೀವಿ ಅಂತ ಹೇಳಿ, ಅಲ್ಲಿ ಕೂತ್ಕೊಂಡೀಗ ಎಲ್ಲಾರನ್ನೂ ಮೆಚ್ಚಿಸ್ಕೊಳ್ಳಿಕ್ಕೆ. ಎಸ್, ರಾಜಕಾರಣದಲ್ಲಿ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೀನಿ, ಚುನಾವಣೆ ಸಂದರ್ಭದಲ್ಲಿ ಮನೆ ದುಡ್ಡು ತಂದು ರಾಜಕೀಯ ಮಾಡೋಕ್ಕಾಗತ್ತಾ? ಆಲೂಗೆಡ್ಡೆ ಬೆಳೆದ್ಬಿಟ್ಟು ಆಲೂಗೆಡ್ಡೆಲ್ಲಿ ಬಂದು ದುಡ್ಡಲ್ಲಿ ರಾಜಕೀಯ ಮಾಡೋಕ್ಕಾಯ್ತದೆ? ನಾನು ಹೇಳ್ತಾರಲ್ಲ, ಏನು ಆಲೂಗೆಡ್ಡೆ ಬೆಳೆದು ಆಸ್ತಿ ಪಡೆದ್ರ ಅಂತೇಳಿ. ನಾನು ಬಂದಂಥದ್ದು ನನ್ನ ಜಮೀನು ಇದೆಯಲ್ಲ, ಇದನ್ನು 100 ಎಕರೆ ದಿನ ಪೋಸ್ಟ್ ಅಂಟಿಸಿದ್ರಲ್ಲ, ಈ ಬಿಡದಿ ಹತ್ರ ಅಂಟಿಸ್ಕೊಂಡು ಜನಗಳನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ. ನನ್ನ ಹೆಂಡ್ತಿದು, ನನ್ನ ಮಗಂದು, ನಂದು ಎಲ್ಲ ಫೋಟೋಗಳು ಹಾಕವ್ರಲ್ಲ. ಈ ಕೈಯಲ್ಲಿ ಹೇಳಿದ್ನಲ್ಲ ಮೊನ್ನೆ ಹೆಂಗಿದೆ ಅಂತೇಳಿ. ಅವತ್ತು ಎಷ್ಟು ಕೋಟಿ ನನಗೆ ಸುರಿಯೋಕ್ಕೆ ಬಂದರು. ಆ ಪ್ಲೇವಿನ್ ಲಾಟ್ರಿ, ಆನ್ಲೈನ್ ಇದನ್ನು ಪ್ಲೇವಿನ್ ಲಾಟ್ರಿಗಳನ್ನ ನಾನೇನು ನಿಷೇಧ ಮಾಡಿದೆ, ಎಲ್ಲ ಸಂಪೂರ್ಣ ಬಂದ್ ಮಾಡಿದೆ. ಬಂದ್ರಲ್ಲ ನನ್ನ ಹತ್ರ ಇದ್ದಂಥ ಒಬ್ಬ ಅಧಿಕಾರಿ, ಸರ್ ವಿಂಡ್ಸರ್ ಮ್ಯಾನರಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಕೂತವ್ರೆ ಸರ್ ಅಂತ ನನ್ನ ಮುಂದೆ ಬಂದರಲ್ಲ ಒಬ್ಬ ಅಧಿಕಾರಿ. ಬೈದು ಕಳಿಸಿ, ನಿನ್ನ ಕೆಲಸ ಏನು ಅಂತ ಹೇಳಿ. ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು, ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಪಾಪದಂಡದಿಂದ ರಾಜಕೀಯ ಮಾಡಲ್ಲ ಅಂತ ಹೇಳಿದೆ. ನನ್ನ ಪಕ್ಷದಲ್ಲಿ ಎಸ್, ನಾನು ಕೆಲವರಿಗೆ ವಿಧಾನ ಪರಿಷತ್ತಿಗೆ ಸೀಟ್ ಕೊಡಬೇಕಾದ್ರು ಪಕ್ಷಕ್ಕೆ ದೇಣಿಗೆ ತಗೊಂಡಿದ್ದೀನಿ ಅವ್ರ ಹತ್ರ. ಓಪನ್ ಆಗಿ ಹೇಳಿದ್ದೀನಿ, ನಾನು ಈ ಪಕ್ಷ ನಡೆಸಬೇಕಾದ್ರೆ ಕೆಲವರು ಶಾಸಕರು ಚುನಾವಣೆಯಲ್ಲಿ ಸಾಲ ಮಾಡಿ ಬಂದಿದ್ದೀವಿ, ವಿಧಾನ ಪರಿಷತ್ಗೂ ರಾಜ್ಯಸಭಾ ಸೀಟ್ ಕೊಡಿಸ್ಬೇಕಾದ್ರೆ ಕೊಟ್ಟಾಗ ನಮಗೆ ಅಷ್ಟು ಕೊಡಿಸಿ ಇಷ್ಟು ಕೊಡಿಸಿ ಅಂತೇಳಿ ಡಿಮ್ಯಾಂಡ್ ಮಾಡಿದಂಥವ್ರು ಕುಮಾರಸ್ವಾಮಿ ಟಿಕೆಟ್ ಕೊಡಬೇಕಾದ್ರೆ ಎಷ್ಟು ದುಡ್ಡು ತಗೊಂಡ? ಏನು ನನ್ನ ಸ್ವಂತಕ್ಕೆ ತಗೊಂಡಿದ್ದೀನ? ಟಿಕೆಟ್ನ ಕೊಡಬೇಕಾದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಯಾರ ಹತ್ರನೂ ಭಿಕ್ಷೆ ಬೇಡಿಲ್ಲ. ಬೇರೆಯವ್ರ ಹತ್ರ ಭಿಕ್ಷೆ ಬೇಡಿ ಒಂದೊಂದು ಕ್ಯಾಂಡಿಡೇಟ್ಗೆ ಒಂದು ರಾಜಕೀಯ ಒಂದು ಸಣ್ಣ ಪಕ್ಷ, ಈ ಪಕ್ಷ ಉಳಿಸ್ಕೊಳ್ಳಿಕ್ಕೆ ಯಾವ್ಯಾವ ಥರ ನಾನು ವೈಯಕ್ತಿಕವಾಗಿ ನಡೆದೀನಿ ನನಗೆ ಗೊತ್ತಿದೆ. ಇವ್ರ ಹತ್ರ ಉತ್ತರ ತಗೋಬೇಕಾ? ನಾನು ಇವರಿಂದ ಸರ್ಟಿಫಿಕೇಟ್ ತಗೋಬೇಕಾ? ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೈನ್ ಹಾಕಬೇಕಾದ್ರೆ ನಾನು ಆ ಸೈನ್ ಮಾರಾಟಕ್ಕೆ ಎಂದೂ ಇಟ್ಟಿಲ್ಲ. ಸೈನ್ ಹಾಕಬೇಕಾದ್ರೆ ಇವತ್ತು ಡೆಲ್ಲಿನಲ್ಲಿ ಮಂತ್ರಿ ಇದ್ದೀನಿ, ನನ್ನ ಸೈನ್ನ ಮಾರಾಟಕ್ಕೆ ಇಟ್ಟಿಲ್ಲ. ಅಲ್ಲಿ ಡೆಲ್ಲಿ ಒಳಗೂ 2 ಇಲಾಖೆ ನಡೆಸ್ತಾ ಇದ್ದೀನಿ. ಯಾವ ರೀತಿ ಒಂದು ವಿಶ್ವಾಸದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಆತ್ಮಕ್ಕೆ ನಾನು ಹೇಳ್ಕೋಬೇಕು, ದೇವ್ರಿಗೆ ಹೇಳ್ಕೋಬೇಕು ನಾನು.